ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾವ ಮೂಲದ ನೀರಾದರೂ ಬೆಂಕಿಯ ತಾಳಕ್ಕೆ ಕುಣಿಯಲೇಬೇಕು. ಎಷ್ಟೇ ಎತ್ತರದ ಮರವಾದರೂ ಗಾಳಿಯ ಸದ್ದಿಗೆ ತಲೆ ಬಾಗಲೇಬೇಕು. ಎಂಥದ್ದೇ ದೊಡ್ಡ ಆನೆಯಾದರೂ ಅಂಕುಶದ ಪೆಟ್ಟಿಗೆ ಎದರಲೇಬೇಕು. ಹೇಗೆ ಮೆರೆದು ಬದುಕಿದರೂ ವಿಧಿಯ ಬಲೆಗೆ ಬೀಳಲೇಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಅರ್ಥಕೊಂಡ್ರೆ ನಾವೇನೂ ಏನು ಸಾಧಿಸಬೇಕು, ಏನು ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಗೊತ್ತಾಗತ್ತೆ. ನಾವು ಅರ್ಥಕೋಬೇಕಷ್ಟೇನೆ. ನಾನು ದೊಡ್ಡವನು, ನಾನು ಇದು ಅಂತ ಮೆರೆಯೋಕ್ಕೆ ಹೋಗಬಾರ್ದು. ಇರೋವಾಗ ಒಳ್ಳೆಯದನ್ನು ಮಾಡಿ. ಇವತ್ತು ನಾವು ದಿನಕ್ಕೆ ಪಂಚಾಂಗಕ್ಕಿಂತ ಮುಂಚೆ ಈಗ ಅವಿವಾಹಿತರ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಗಂಡು ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ಯಾಕೆ? ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಪುರೋಹಿತರು ನಾನು ಮದುವೆ ಆಗಲ್ಲ, ಅಡುಗೆಯವ್ರನ್ನ ಮದುವೆ ಆಗಲ್ಲ, ಹಳ್ಳಿಯಲ್ಲಿರೋನು ಮದುವೆ ಆಗಲ್ಲ, ಕಡಿಮೆ ಸಂಬಳದವ್ರನ್ನ ಮದುವೆ ಆಗಲ್ಲ, ಕಪ್ಪಿದ್ದಾರೆ ಮದುವೆ ಆಗಲ್ಲ, ಅವ್ರು ಹಳ್ಳಿಲಿದ್ದಾರೆ ಮದುವೆ ಆಗಲ್ಲ ಅಂತ ಹೇಳ್ಕೊಂಡು ಏನೋ ಒಂದು ಸಬೂಬು ಹೇಳ್ಕೊಂಡು ಅದನ್ನು ಅವ್ರು ನನಗಿನ್ನ ಸಂಬಳ ಕಡಿಮೆ ತೆಗಿತಾರೆ ಮದುವೆ ಆಗಲ್ಲ ಅಂದ್ಕೊಂಡು ಕಾಲ ತಳ್ಳೋಗ್ತಾ ಇದೆ. ಉಪವಾಸ, ಯಾರೂ ಉಪವಾಸ ಇರಲ್ಲ. ಕಡಿಮೆ ಬಂದವರು ಉಪವಾಸ ಇರಲ್ಲ, ಜಾಸ್ತಿ ಬಂದವರು ಉಪವಾಸ ಇರಲ್ಲ. ಬದುಕ್ತಾರೆ. ಹಿಂದೆ ಎಲ್ಲ ಬದುಕಲಿಲ್ವಾ, ತೋರಿಸ್ತಿಲ್ವಾ ಹಿಂದೋರು? ಗೊತ್ತಾಯ್ತಾ? ಇವತ್ತು ಕಡಿಮೆ ಇರ್ಬೋದು, ನಾಳೆ ಜಾಸ್ತಿ ಬರ್ಬೋದು. ಇವತ್ತು ಜಾಸ್ತಿ ಇರ್ಬೋದು, ನಾಳೆ ಕಡಿಮೆ ಆಗ್ಬೋದು. ಆದರೆ ಹೊಂದಾಣಿಕೆ ಮುಖ್ಯ. ಹೊಂದಿಸ್ಕೊಂಡು ಹೋಗಿದ್ರೆ ಗೊತ್ತಾಯ್ತಾ? ಒಳ್ಳೆಯದು ಕೆಟ್ಟದ್ದು ಅನ್ನೋದರಲ್ಲಿ ನಮಗೆ ಗೊತ್ತಾಗತ್ತೆ. ಗೊತ್ತಾಯ್ತಾ? ಅದರಿಂದ ನಾವು ಯಾವಾಗಲೂ ಹೊಂದಾಣಿಕೆ ಮಾಡಿಕೊಂಡು ಆ ಟೈಮ್ನ ನೋಡಿಕೊಂಡು ತಂದೆ ತಾಯಿಗಳು ಹೇಳದಂತೆ ಕೇಳಿಕೊಂಡು ಒಳ್ಳೆಯದನ್ನು ಮಾಡ್ಕೋಬೇಕು. ಅದ್ರ ಬಗ್ಗೆ ಇತ್ತೀಚಿನ ಒಂದು ಅಂತಾರಾಷ್ಟ್ರೀಯ ಸಮೀಕ್ಷೆಯ ಪ್ರಕಾರ ಮುಂದಿನ 6 ವರ್ಷಗಳಲ್ಲಿ ಜಗತ್ತಿನ ಸುಮಾರು 45% ಹುಡುಗಿಯರು ಅವಿವಾಹಿತರಾಗಿಯೇ ಉಳಿಯಬಹುದು. ಈ ಮಾಹಿತಿ 2025 ಪ್ರಕಟವಾದ ಒಂದು ವರದಿಯಲ್ಲಿ ಫೆಬ್ರವರಿ 1 ಸವಿಸ್ತಾರ ಅಧ್ಯಯನ ಆಧಾರದ ಮೇಲೆ ಅದು ಇದೆ. ಗೊತ್ತಾಯ್ತಾ? ನೋಡಿ, ಒಂದು ವರದಿನೇ ಕೊಟ್ಟಿದ್ದಾರೆ. ಯಾಕೆ ಅಂತ, ಏನು ಕಾರಣಗಳೇನೇನು? ಇಂದಿನ ಹುಡುಗಿಯರು ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಮತ್ತು ತಮ್ಮ ಕರಿಯರ್ಗೆ ಆದ್ಯತೆ ನೀಡುತ್ತಿದ್ದಾರೆ. ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದು ಯಾರ ಮೇಲೂ ಅವಲಂಬಿತರಾಗಬೇಕೆಂದು ಬಯಸುವುದಿಲ್ಲ. ಅದೇ, ಯಾರ ಮೇಲೆ ನಾನೇನೋ ಅವಲಂಬಿತರಾಗಿಲ್ಲ ಅಂದರೆ ಒಂದು ಬೇಡ. ಆದರೆ ಒಂದು ಮನೆ ಅಂದಮೇಲೆ, ಒಂದು ಸಂಸಾರ ಅಂದಮೇಲೆ ಹೊಂದ್ಕೊಂಡು ಹೋಗಬೇಕು. ಒಂದು ಮಾಡ್ಕೊಂಡು ಹೋದ್ರೇನೇ ಒಂದು ಮನೆ ಈಗ ನಡೆಯುತ್ತೆ. ನಡೆಸ್ಕೊಂಡು ಹೊರಟೋದ್ರೆ ಯಾವಾಗಲೂ ಅದು ನಡೆಯಲ್ಲ, ತಿಳ್ಕೋಬೇಕು. ಅವರಿಗೆ ಸ್ವಾತಂತ್ರ್ಯ ಪ್ರಿಯರಾಗಿದ್ದು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ತಗೊಳ್ಳಿ, ಆದರೆ ಒಂದು ತಂದೆ ತಾಯಿ, ದೊಡ್ಡವರು, ಹಿರಿಯವರು ಅನ್ನೋದಿರುತ್ತೆ. ಅವ್ರಿಗೂ ಬೆಲೆ ಕೊಡೋದಿರಬೇಕು. ವಿವಾಹ, ಮಾತೃತ್ವ ಮತ್ತು ಕುಟುಂಬ ಹೊಣೆಗಾರಿಕೆಗಳು ತಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ. ಯಾವತ್ತೂ ಅಡ್ಡಿ ಆಗಲ್ಲ. ಗೊತ್ತಾಯ್ತಾ? ಯಾವತ್ತೂ ಅಡ್ಡಿ ಆಗಲ್ಲ. ಹೊಂದ್ಕೊಂಡು ಹೋದರೆ ಯಾವತ್ತೂ ಅಡ್ಡಿ ಆಗಲ್ಲ. ಹೊಂದ್ಕೊಂಡು ಹೋಗಬೇಕು. ಇಂದವರೆಲ್ಲ ಹೊಂದ್ಕೊಂಡು ಹೋಗಿಲ್ವಾ? ದೊಡ್ಡವರು, ಹಿರಿಯವರೆಲ್ಲ ಈ ಪ್ರವೃತ್ತಿ ಮುಂದುವರೆದರೆ ಪರಂಪರೆ, ಕುಟುಂಬ ವ್ಯವಸ್ಥೆ ಮತ್ತು ಸಾಮಾಜಿಕ ರಚನೆ ಕುಸಿಯುವ ಸಾಧ್ಯತೆ ಇದೆ. ಜನಸಂಖ್ಯೆ ಕುಸಿತ, ಅವಿವಾಹಿತರ ಸಂಖ್ಯೆ ಹೆಚ್ಚಳ ಮತ್ತು ವೃದ್ಧಾಪ್ಯದಲ್ಲಿ ಮತಾಂತರ ಸಮಸ್ಯೆಗಳು, ಏಕಾಂತರದ ಸಮಸ್ಯೆಗಳು ಉಂಟಾಗಬಹುದು. ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತದೆ: ಪ್ರಗತಿ, ಸ್ಥಾನಮಾನ ಮತ್ತು ಹಣದ ಪ್ರಯೋಜನವೇನು? ಜೀವನದ ಅಂತ್ಯದಲ್ಲಿ ಜೊತೆಯಾಗಿರಲು ಯಾರೂ ಇಲ್ಲದಿದ್ದರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ನಮ್ಗೆ ಏನೇ ಇದ್ದರೂ, ದುಡ್ಡಿದ್ರೂ, ಕಾಸಿದ್ರೂ ಅಂತ್ಯದಲ್ಲಿ ಒಬ್ಬರು ಜೊತೆಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ಬೋದು ಅನ್ಸತ್ತೆ. ಈಗ ಗೊತ್ತಾಗಲ್ಲ ನಿಮಗೆ. ಬಿಸಿ ರಕ್ತ, ಆ ಬಿಸಿ ರಕ್ತನ ಅಂದ್ಕೊಂಡು ಬಾಳಬೇಡಿ. ಈಗ ಮುಂದಿನ ಯೋಚನೆ ಮಾಡಿ. ಈಗ ದುಡ್ಡು ಬರುತ್ತೆ, ಕಾಸು ಬರುತ್ತೆ, ಎಲ್ಲ ಬರುತ್ತೆ, ಮಜಾ ಮಾಡ್ತೀನಿ, ಅಲ್ಲಿ ತಿಂತೀನಿ. ಆದರೆ ಯಾವಾಗಲೂ ನಡೆಯಲ್ಲ ಅದು. ನಾವು ಅಲಂಕಾರವಾಗಿರ್ಬೋದು, ಚೆನ್ನಾಗಿರ್ಬೋದು, ದುಡ್ಡು ಬರ್ಬೋದು, ಯಾವಾಗ ಎಷ್ಟು ದಿನ ಇರುತ್ತೆ? ಅದು ಇರಲ್ಲ. ಅದನ್ನು ಅರ್ಥಕೊಡಿ. ಯಾರು ಗಂಡು ಮಕ್ಳಿಗಾದರೂ ಅಷ್ಟೇ, ಹೆಣ್ಮಕ್ಳಿಗಾದರೂ ಅಷ್ಟೇ. ಹೆಚ್ಚಿನ ಪೋಷಕರು ತಮ್ಮ ಮಗಳಿಗೆ ಸಂಬಂಧಗಳನ್ನು ಹುಡುಕುತ್ತಿದ್ದಾರೆ. ಆದರೆ ಮಗಳಿಗೆ ವಿವಾಹದಲ್ಲಿ ಆಸಕ್ತಿ ಇಲ್ಲದ ಕಾರಣ ಪ್ರತಿಯೊಂದು ಪ್ರಸ್ತಾಪವು ತಿರಸ್ಕೃತವಾಗುತ್ತದೆ. ಆಸಕ್ತಿ ಇಲ್ಲ. ಅವನು ನನಗೇನೋ ಸಂಬಳ ಕಡಿಮೆ ತೆಗಿತಾನೆ, ಅವನು ಹಳ್ಳಿಲಿದ್ದಾನೆ,
ಅವನು ಪುರೋಹಿತ, ಅವನು ಅಡುಗೆ ಮಾಡೋನು, ನನಗಿನ್ನ ಅವೆಲ್ಲ ಹೇಳಿದ್ರಾಗತ್ತಾ? ಗೊತ್ತಾಯ್ತಾ? ಮನೆ ಒಂದು ಸಂಸಾರ ಅಂದಮೇಲೆ ಚೆನ್ನಾಗಿ ಬಾಳ್ಕೊಂಡು ಹೋಗೋದನ್ನು ನೋಡಬೇಕು. ಸಂಬಳ ಬರುತ್ತೆ, ಸಂಬಳ ಹೋಗುತ್ತೆ. ಇವತ್ತು ಅವ್ನು ಕಡಿಮೆ ತೆಗಿರ್ಬೋದು, ನಾಳೆ ಜಾಸ್ತಿ ತೆಗಿಬೋದು. ಅವ್ನು ಹಳ್ಳಿಲಿರ್ಬೋದು, ಇವತ್ತು ನಾಳೆ ಪೇಟೆಗೆ ಹೋಗ್ಬೋದು. ಗೊತ್ತಾಯ್ತಾ? ಅವನು ಫಾರಿನಲ್ಲಿಲ್ಲ ಅನ್ನೋದು, ಅವನು ಇದರಲ್ಲಿದೆ ಅನ್ನೋದು, ಅವೆಲ್ಲ ಬಿಡಬೇಕು. ಎಲ್ಲ ಹೊಂದ್ಕೊಂಡು ಹೋಗಿ ಆಗತ್ತೆ. ಸಮಾಜದ ದೊಡ್ಡ ಭಾಗಕ್ಕೆ ಈ ಬದಲಾವಣೆಯು ಗಂಭೀರತೆ ಇನ್ನೂ ಅರ್ಥವಾಗಿಲ್ಲ. ಆದ್ದರಿಂದ ಸಮಯಕ್ಕೆ ಜಾಗೃತರಾಗುವುದು ಅಗತ್ಯವಾಗಿದೆ. ಹುಡುಗಿಯರು ವಿವಾಹಕ್ಕೆ ಸರಿಯಾದ ವಯಸ್ಸು 23ರಿಂದ 26 ವರ್ಷ ಎಂದು ಪರಿಗಣಿಸಲಾಗುತ್ತದೆ. ಸಾಧ್ಯವಾದರೆ ಅದಕ್ಕೂ ಮೊದಲು ಇದಕ್ಕಾಗಿ ಸಮೂಹ ಮಟ್ಟದಲ್ಲಿ ಜಾಗೃತಿ ಮತ್ತು ಪ್ರಯತ್ನ ಅಗತ್ಯ. ಈ ವಿಷಯ ಯಾರ ವಿರುದ್ಧವೂ ಅಲ್ಲ. ಭವಿಷ್ಯದ ಸ್ಥಿರತೆ ಮತ್ತು ಸಮತೋಲನ ಚಿಂತೆಯಿಂದ ಇದನ್ನು ಮಂಡಿಸಲಾಗಿದೆ. ಸಮಾಜ, ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಸಮತೋಲನವೇ ನಿಜವಾದ ಪ್ರಗತಿ. ಭವಿಷ್ಯದ ಒಂದು ಗಂಭೀರ ಸಮಸ್ಯೆ. ಮಕ್ಕಳು 20ರ ವಯಸ್ಸಿನಲ್ಲಿ ಮದುವೆಯಾಗುತ್ತಿದ್ದಾಗ ಒಂದು ಶತಮಾನದಲ್ಲಿ 5 ತಲೆಮಾರುಗಳಿದ್ದವು. 25ರ ವಯಸ್ಸಿನಲ್ಲಿ ಮದುವೆಯಾಗುತ್ತಿದ್ದಾಗ 4 ತಲೆಮಾರುಗಳಿದ್ದವು. ಈಗ 30ರ ವಯಸ್ಸಿನಲ್ಲಿ ಮದುವೆಯಾಗುತ್ತಿರುವುದರಿಂದ ಒಂದು ಶತಮಾನದ ಕೇವಲ 3 ತಲೆಮಾರುಗಳು ಉಳಿಯುತ್ತಿವೆ. ಹುಡುಗಿಯರು 30ರಿಂದ 35 ವಯಸ್ಸಿನವರೆಗೂ ಅವಿವಾಹಿತರಾಗಿದ್ದಾರೆ. ಹುಡುಗರು 35ಕ್ಕೂ ಮೇಲ್ಪಟ್ಟರೂ ಅವಿವಾಹಿತರಾಗಿದ್ದಾರೆ. ತಡವಾದ ಮದುವೆ ಮತ್ತು ನಂತರ ವಿಚ್ಛೇದನ, ಕುಸಿಯುತ್ತಿರುವ ಕುಟುಂಬಗಳು, ದುಃಖಿತ ತಾಯಿ ತಂದೆಗಳು, ಏಕಾಂಗ ಪೋಷಕರು, ಪೂರ್ಣ ತಲೆಮಾರು ಕಾಲಿತನವನ್ನು ಅನುಭವಿಸುತ್ತದೆ ಅಲ್ವಾ? ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ. ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ಅಲ್ವಾ? ಅದು ಮಾಡಬೇಕಾ? ಹುಟ್ಟಿಸಿದ್ದಕ್ಕೆ ನೀವು ಅದನ್ನು ಒಂದು ಮಾಡಿದ್ರೆ ಏನಾಗತ್ತೆ ತಿಳ್ಕೊಬೇಕು. ನೀವು ಹೊರತ್ಕೊಳ್ಳಿ. ನೀವೇನು ದಡ್ರಲ್ಲ, ಬುದ್ಧಿವಂತರೇನೇನೆ. ಆದರೆ ತಿಳ್ಕೊಂಡಾಗ ನಿಮಗೂ ಅರ್ಥ ಆಗತ್ತೆ. ಇದು ನಾವು ಶಿಕ್ಷಿತ ಸಮಾಜ ಎಂದು ಕರೆಯಬೇಕೇ ಅಥವಾ ಸ್ವತಃ ನಷ್ಟ ಮಾಡಿಕೊಂಡು ಸಮಾಜವೇ? 50 ಜೋಡಿಗಳಲ್ಲಿ ಕೇವಲ ಒಂದು ಮಗು ಇದ್ದರೆ ಮುಂದಿನ ತಲೆಮಾರಿನಲ್ಲಿ ಮಕ್ಕಳು ಬಹಳ ಕಡಿಮೆಯಾಗುತ್ತವೆ. ಹೀಗೆ ಮುಂದುವರೆದರೆ 3ನೇ ತಲೆಮಾರು ಬಹುತೇಕ ಕಾಣೆಯಾಗುತ್ತದೆ. ಬೀದಿಗಳು, ಓಣಿಗಳು ಖಾಲಿಯಾಗುತ್ತವೆ. ಜನರು ರಸ್ತೆಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಗ್ರಾಮಗಳು ನಿಧಾನವಾಗಿ ನಶಿಸುತ್ತವೆ. ನಗರಗಳಲ್ಲಿ ಎತ್ತರದ ಕಟ್ಟಡಗಳಿದ್ದರೂ ಸಂಯುಕ್ತ ಕುಟುಂಬ ವ್ಯವಸ್ಥೆ ಕಣ್ಮರೆಯಾಗುತ್ತದೆ. ಹೊಸ ಸೊಸೆಗಳು ಒಂದೇ ಒಂದು ಮಗು ಸಾಕು ಎಂದು ಹೇಳುತ್ತಿದ್ದಾರೆ. ಸತ್ಯ ಏನೆಂದರೆ ಈ ಮಕ್ಕಳ ಪ್ರೀತಿಯ ಸಂಕೇತವಾಗಿಲ್ಲ. ಮಕ್ಕಳನ್ನು ಹುಟ್ಟಿಸುವುದು ಒಂದು ಹೊಣೆಗಾರಿಕೆ ಅಥವಾ ಬಾಧ್ಯತೆಯಾಗಿದೆ. ಹುಡುಗಿಯರು ತಂದೆಯವರೇ ಸ್ವತಃ 20ರಿಂದ 22 ವಯಸ್ಸಿನಲ್ಲಿ ಮದುವೆಯಾಗಿ ಕುಟುಂಬ ನಿರ್ಮಿಸಿದರು. ಇದೀಗ ತಮ್ಮ ಮಗಳು ಮದುವೆಯನ್ನು 30ರವರೆಗೆ ಮುಂದೂಡುತ್ತಿರುವುದರಲ್ಲಿ ಏನಾಗ್ತಿದೆ ನೋಡಿ. ಗರ್ವಪಡುತ್ತಿದ್ದಾರೆ. ಪರಿಣಾಮ ಏನು? ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ಮದುವೆಯಾಗುವುದಿಲ್ಲ. ಸರಿಯಾದ ಉದ್ಯೋಗವೂ ಸಿಗುವುದಿಲ್ಲ. ಸಮಾಜ ನಿಧಾನವಾಗಿ ಕುಸಿಯುತ್ತಿದೆ. ಆದ್ದರಿಂದ ಮಕ್ಕಳು ಸಮಾಜಕ್ಕಿಂತ ಏಕಾಂತ ಜೀವನವನ್ನು ಆರಿಸುತ್ತಿದ್ದಾರೆ. ಅಂದರೆ ಸಣ್ಣ ಕುಟುಂಬ, ತಡವಾದ ಮದುವೆ, ತಡವಾದ ಸಂತಾನ, ನಂತರ ಒಂದೇ ಮಗುವಿನಲ್ಲಿ ನಿಲ್ಲುವುದು ಈಗ ಸಾಮಾನ್ಯವಾಗಿದೆ. ಸಾವಿರಾರು ಯುವಕರು ವಯಸ್ಸು ಹೆಚ್ಚಾದ ಕಾರಣ ಅವಿವಾಹಿತರಾಗಿದ್ದಾರೆ ಮತ್ತು ಸಮಾಜದ ಜ್ಞಾನಿಗಳು ಮೌನವಾಗಿದ್ದಾರೆ. ವಿವಾಹ, ಕುಟುಂಬ, ಮಕ್ಕಳು ಇವೆಲ್ಲವೂ ಈಗ ಹೊರೆ ಅನ್ನಿಸುತ್ತದೆ. ವಿವಾಹವು ಕೇವಲ ಬಾಂಧವ್ಯವಲ್ಲ, ಅದು ಕುಟುಂಬ ಮತ್ತು ಸಮಾಜದ ಅಡಿಪಾಯ. ಸಂಸ್ಕೃತಿ, ಪರಂಪರೆ ಮತ್ತು ತಲೆಮಾರುಗಳನ್ನು ಮುಂದುವರಿಸುವುದು ಮಾರ್ಗ. ಈಗ ಅರಿಯುವುದು ನಮಗೆ ಸಮಯ ಬಂದಿದೆ. ಹೀಗೆ ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯ ನೀಡುವುದರಿಂದ ಅವರ ವಿವೇಕ ಕಡಿಮೆಯಾಗಿದೆ. ಮದುವೆ ಮುಂದೂಡಲ್ಪಟ್ಟು ಮತ್ತು ಆಗುವಷ್ಟರಲ್ಲಿ ತಡವಾಯಿತು. ಮತ್ತೆ ಅದೇ ಏಕಾಂತ. ಸರಿಯಾದ ವಿವಾಹ ವಯಸ್ಸು ಹುಡುಗರಿಗೆ 25ರಿಂದ ಹುಡುಗಿಯರಿಗೆ 20, ಅಂದರೆ 25 ಹುಡುಗರಿಗೆ 25 ಮೇಲಾಗಲಿ, ಹುಡುಗಿಯರಿಗೆ 20 ಮೇಲಾಗಲಿ. ಇಲ್ಲದಿದ್ದರೆ ಇತಿಹಾಸ ಬರೆಯುತ್ತದೆ ತನ್ನನ್ನೇ ನಾಶ ಮಾಡಿಕೊಂಡು ಸಮಾಜ. ಆದ್ದರಿಂದ ಯೋಚಿಸಿ, ತಮ್ಮ ವಿವೇಕದಿಂದ ನಡೆದುಕೊಳ್ಳಿ. ನಿಮ್ಮ ಮಕ್ಕಳ ಮದುವೆಯನ್ನು ಸಮಯಕ್ಕೆ ಮಾಡಿಸಿ. ಕುಟುಂಬ ಇಲ್ಲದಿದ್ದರೆ ಸಮಾಜ ಉಳಿಯುವುದಿಲ್ಲ. ನೋಡಿ, ನಾವು ಯಾವುದೇ ಆದ್ರೂ ನಮ್ಮ ತಂದೆ ತಾಯಿಗಳ ಒಂದು ಗೌರವ ಕೊಡಬೇಕು. ನಮ್ಮ ತಂದೆ ತಾಯಿಗಳು ಹೇಳಿದಂತೆ ನಡ್ಕೋಬೇಕು. ನಮ್ಮದೇ ಒಂದು ದೊಡ್ಡದಲ್ಲ. ನಾವು ದುಡಿತಿದ್ದೀವಿ, ನಾವು ಮಾಡ್ತಾಯಿದ್ದೀವಿ, ನಾನು ಚೆನ್ನಾಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನಾನು ಇದಾಗಿದ್ದೀನಿ ಅಲ್ಲ. ತಂದೆ ತಾಯಿ ಹೇಳ್ತಾರೆ, ಒಳ್ಳೊಳ್ಳೆದನ್ನು ಹುಡುಕ್ತಾರೆ. ಒಳ್ಳೆ ತಂದೆ ತಾಯಿಗಳೇನು ಕೆಟ್ಟವರಲ್ಲ. ಅವ್ರು ಮದುವೆ ಮಾಡ್ಕೊಂಡು ಬಾಳಿಲ್ವಾ, ನಿಮ್ಮನ್ನು ಇದು ಮಾಡಿಲ್ವಾ? ಗೊತ್ತಾಯ್ತಾ? ಸಂಬಳದ್ದು ಮುಖ್ಯ ಅಲ್ಲ. ಅವನು ಕಡಿಮೆ ತೆಗಿತಾನೆ, ನಾನೇನು ಜಾಸ್ತಿ ತೆಗಿತೀನಿ ಅನ್ನೋದೆಲ್ಲ ಮುಖ್ಯ. ಒಳ್ಳೆಯದು ಹೊಂದಾಣಿಕೆ. ಒಂದಿನ ಆಗ್ಬಿಡೋದು, ಯಾವುದೋ ಕಟ್ಕೊಳ್ಳೋದು, 1 ವರ್ಷ ಇರೋದು, 2 ವರ್ಷ ಇರೋದು, ಬಿಟ್ಟು ಹೋಗೋದು, ಡೈವರ್ಸ್ ಕೊಡೋದು, ಇನ್ನೊಬ್ಬರ ಜೊತೆ ಕೊಟ್ಕೊಳ್ಳೋದು, ಎಲ್ಲದೂ ಆದರೆ ಅಷ್ಟೇ ಅಲ್ವಾ? ಆಗಬಾರ್ದು. ಹೊಂದಾಣಿಕೆ ಮುಖ್ಯ, ದುಡ್ಡೆಲ್ಲ ಮುಖ್ಯ, ಹೊಂದಾಣಿಕೆ ಮುಖ್ಯ.
ಹೊಂದಿಸ್ಕೊಂಡು ಹೋಗಿ ಭಾಳದು ಕಲ್ತ್ಕೊಳ್ಳಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬೇಗ ಬೇಗ ನಿಮ್ಮ ಒಂದು ದೊಡ್ಡವ್ರು ಹೇಳ್ದಂತೆ ಮಾಡಿಕೊಂಡು ಮದುವೆ ಆಗೋದನ್ನು ಕಲೀರಿ. ಹಣ ಅಂತಸ್ತನ್ನು ಅಲ್ಲ, ಗೊತ್ತಾಯ್ತಾ? ಇವಾಗ ಕೇಳ್ತಾರಲ್ಲ, ಒಂದು ಈಗಿನ ತಾಯಿದೀರು ಒಂದು ನನ್ನ ಮಗಳು ಅಷ್ಟು ತೆಗಿತಾಳೆ, ನನ್ನ ಇವರು ಇಷ್ಟು ತೆಗಿತಾರೆ, ನಿಮ್ಮ ಮಕ್ಕಳು ಎಷ್ಟು ತೆಗಿತಾರೆ, ಅದೆಲ್ಲ ಬಿಡಿ. ಅದನ್ನು ಗೊತ್ತಾಯ್ತಾ? ಅವೆಲ್ಲ ಬಿಟ್ಟು ತಾಯಿಗೆ ಇದೀರು ಸ್ವಲ್ಪ, ತಂದೆ ಇದೀರಾಗೆಲ್ಲ ಇಲ್ಲ, ತಾಯಿದೀರು ಸ್ವಲ್ಪ ಅದನ್ನಲ್ಲಿ ಭಾಗಿಯಾಗಿದ್ದಾರೆ. ಬೇಡ, ಅವರಿಗೆ ಒಂದು ಸ್ವಲ್ಪ ಹೇಳಿ, ಹೆಣ್ಣು ಮಕ್ಕಳಿಗೆ ಹೇಳಿ, ನಿಮ್ಮ ಒಂದು ಇದನ್ನು ಗೌರವವನ್ನು ಕಾಪಾಡ್ಕೊಳ್ಳಿ. ಮಕ್ಕಳಿಗೆ ಮದುವೆ ಮಾಡೋದನ್ನು ಕಲೀರಿ. ಅವ್ರನ್ನೆಲ್ಲ 25 ವರ್ಷ 30 ವರ್ಷ 40 ವರ್ಷ ಅಂತ ಮಾಡಿ ಹಾಳು ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ ಈಗ ಹೇಳೋದ್ರಿಂದ. ಗೊತ್ತಾಯ್ತಾ? ನಮ್ಮ ಒಂದು ಗೌರವವನ್ನು, ನಮ್ಮ ಒಂದು ಇದನ್ನು, ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ನಾವು ಉಳಿಸೋಣ. ಗೊತ್ತಾಯ್ತಾ? ನಾವು ಯಾವಾಗಲೂ ಪ್ಯಾಕೇಜ್, ನಮ್ಮ ಪ್ಯಾಕೇಜ್ ಎಷ್ಟು, ನಿಮ್ಮ ಪ್ಯಾಕೇಜ್ ಎಷ್ಟು, ನಿಮ್ಮ ಹುಡುಗನ ಪ್ಯಾಕೇಜ್ ಎಷ್ಟು ಕೇಳೋದು ಬೇಡ. ಪ್ಯಾಕೇಜ್ ಎಷ್ಟಾರ ಆಗಲಿ ಬದುಕ್ತಾರೆ. ಗೊತ್ತಾಯ್ತಾ? ಬದುಕಷ್ಟು ತಾಕತ್ತಿದ್ರೆ ಸಾಕು ಅವನಿಗೆ, ಎಲ್ಲರೂ ತಂದು ಅದು ಬೆಳೆಸ್ತಾನೆ. ಗೊತ್ತಾಯ್ತಾ? ಇವಾಗ ಪ್ಯಾಕೇಜ್ ಅಂತ ಕೇಳೋರು, ಈಗ ಪುರೋಹಿತರೇನೇನೆ ಪ್ಯಾಕೇಜು ದಿನಕ್ಕೇನೇನೆ ಸುಮಾರು ಒಂದು 10,000 8,000 10,000 ದುಡಿತಾರೆ. ಅವ್ರನ್ನ ಯಾಕೆ ಹಾಕಬಾರ್ದು? ಪ್ಯಾಕೇಜ್ ಕೇಳಬಾರ್ದು? ಈಗ ಹುಡುಗಿಯವರನ್ನೇ ಒಂದು ಪ್ಯಾಕೇಜ್ ತರ್ತಾರೆ, ಯಾಕೆ ಕೇಳಬಾರ್ದು ನೀವು? ಯಾಕೆ ಆಗಬಾರ್ದು ಅಲ್ವಾ? ಹಾಗೆ ಪ್ಯಾಕೇಜು ಅಂತ ಅನ್ಬೇಕಾದ್ರೆ ಅದನ್ನು ಪ್ಯಾಕೇಜ್ ಐತಾನೆ, ಅದನ್ನು ಯಾಕೆ ಅಂತೀರ ನೀವು? ಅನ್ನಬಾರ್ದು. ಯಾರೇ ಆಗಲಿ ಮನುಷ್ಯರು, ಅವರು ದುಡಿತಾರೆ, ಅದೊಂದು ಕೆಲಸ, ವೃತ್ತಿ ಅಲ್ವಾ? ಅಡುಗೆ ಮಾಡೋದಾಗಲಿ, ಪುರೋಹಿತಿಕೆ ಮಾಡೋದಾಗಲಿ, ಒಂದು ಹಳ್ಳೀಲಿ ಬೇಸಾಯ ಮಾಡೋದಾಗಲಿ, ಅವೆಲ್ಲ ಒಂದು ವೃತ್ತಿ. ಅವೆಲ್ಲ ಆಡ್ಸೋದು ಬೇಡ ನಾವು. ಯಾವುದೇ ಮಾಡಲಿ ಅವನೊಂದು ಒಳ್ಳೇನೋ ಅಂದರೆ ಸಾಕು, ಕೆಟ್ಟೊಂದು ಬೇಡ. ನಾನು ಹೇಳೋದು ದುಡ್ಡಿದೆ, ಕಾಸಿದೆ, ಬಂಗ್ಲೆ ಇದೆ ಬೇಡ, ಒಳ್ಳೇದಾದರೆ ಸಾಕು. ಹಾಗೆ ಇವತ್ತು ನಾವು ಇದ್ರ ಬಗ್ಗೆ ತಿಳ್ಕೊಂಡು ಒಳ್ಳೆ ದಿನಪಂಚ ತಿಳ್ಕೊಳ್ಳ. ದಿನಾಂಕ 9/5/2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣಪಕ್ಷ, ತಿಥಿ ಸಪ್ತಮಿ, ಬೆಳಗ್ಗೆ 9:13, ನಕ್ಷತ್ರ ಶ್ರವಣ, ಸಾಯಂಕಾಲ 6:57, ಮಳೆ ಭರಣಿ 4ನೇ ಪಾದ, ರಾಹುಕಾಲ 9:10ರಿಂದ 10:45, ಗುಳಿಕ ಕಾಲ 6:1ರಿಂದ 7:35, ಯಮಗಂಟ ಕಾಲ 1:55ರಿಂದ 3:30. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.